ಈ ನಗರಕ್ಕೆ ನೀವು ಯಾರಾದರೂ ಪ್ರವಾಸಿಗರು ಹೋಗಬೇಕು ಅಂದ್ಕೊಂಡಿದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಈಗಿನ ವಾತಾವರಣ ಏನಿದೆ ಅಷ್ಟೊಂದು ಅನುಕೂಲವಾಗಿಲ್ಲ ಆ ನಗರದಲ್ಲಿ ಅಂತ ಹೇಳಲಾಗ್ತಾ ಇದೆ. ಉಸಿರಾಟಕ್ಕೆ ತೊಂದರೆ ಆಗಬಹುದು, ಬೇರೆಯ ಒಂದು ತೊಂದರೆ ಕೂಡ ಆಗ್ಬೋದು. ಯಾಕಂದರೆ ದೇಶದ ಪ್ರಸಿದ್ಧ ಪ್ರವಾಸಿ ಸ್ಥಳಗಳಲ್ಲಿ ಒಂದಾಗಿರುವಂತಹ ಒಂದು ಹಂಪಿ ಏನಿದೆ ಆ ಸುತ್ತಮುತ್ತಲಿನ ಭಾಗದಲ್ಲಿ ವಾಯು ಮಾಲಿನ್ಯ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಪ್ರವಾಸಿಗರು ಹೋಗೋರೆಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಲಾಗ್ತಾ ಇದೆ. ಬಳ್ಳಾರಿಯಲ್ಲಿ, ವಿಜಯನಗರದಲ್ಲಿ ಹವಾಮಾನ ಸರಿಯಾಗಿಲ್ಲ, ವಾಯು ಮಾಲಿನ್ಯ ಸರಿಯಾಗಿಲ್ಲ ಅಂತ ಹೇಳ್ತಾ ಇದೆ. ಬಳ್ಳಾರಿಯಲ್ಲಿ ಬೆಂಗಳೂರಿಗಿಂತಲೂ ಕೂಡ ಹೆಚ್ಚಾಗ್ತಾ ಇದೆಯಂತೆ ವಾಯು ಮಾಲಿನ್ಯ. ಬಳ್ಳಾರಿಯಲ್ಲಿ ಗಾಳಿಯ ಗುಣಮಟ್ಟ ಈಗ 173ಕ್ಕೆ ಇಳಿದಿದೆ. ಅಷ್ಟರ ಮಟ್ಟಿಗಿದೆ ವಾಯು ಮಾಲಿನ್ಯ ಹಾಗೂ ಕಳಪೆ ರಸ್ತೆಯಿಂದ ಈ ಒಂದು ಸ್ಥಿತಿ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಕೆಲವರು ತಜ್ಞರು ಹೇಳುತ್ತಾ ಇದ್ದಾರೆ, ಮಕ್ಕಳ ವೃದ್ಧರು ಹಾಗೂ ಉಸಿರಾಟದ ಸಮಸ್ಯೆ ಇರೋರಿಗೆ ಇದು ಅಪಾಯ ಆಗುತ್ತೆ. ಈ ರೀತಿಯಾದಂಥ ಒಂದು ವಾಯು ಮಾಲಿನ್ಯ ಜಾಸ್ತಿ ಆದರೆ ಹಂಪಿಯ ಸುತ್ತಮುತ್ತಲಿನ ವಾತಾವರಣವೂ ಕೂಡ ಈಗ ಕಲುಷಿತ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ವಿಶ್ವವಿಖ್ಯಾತ ಆಗಿರುವಂಥ ಹಂಪಿ ಏನಿದೆ ಇಂದು ವಾಯು ಗುಣಮಟ್ಟ ಸಾಕಷ್ಟು ಹೆಚ್ಚಾಗ್ತಾ ಇದೆ, 200 ಗಡಿ ದಾಟ್ತಾ ಇದೆ. ಇಂದು ಮಧ್ಯಾಹ್ನದ ಹೊತ್ತಿಗೆ ಇದು ಬದಲಾಗಬಹುದು. ಆ ನಂತರ ಸಂಜೆ ಮತ್ತೆ ಅದೇ ಪರಿಸ್ಥಿತಿಗೆ ಬರುವಂತಹ ಸಾಧ್ಯತೆ ಇದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಈ ಒಂದು ವಿಚಾರವಾಗಿ ಬೆಂಗಳೂರಿನಲ್ಲಿ ಹಿಂದೆ ಇರುವಂಥದ್ದು ಗಾಳಿಯ ಗುಣಮಟ್ಟ ಎಷ್ಟಂದರೆ 168ಕ್ಕೆ ಇಳಿಕೆಯಾಗಿದೆ. ಈ ಹಿಂದೆ ಕೂಡ ಇಲ್ಲಿ ಜಾಸ್ತಿ ಇತ್ತು. ಕಳೆದ ಶನಿವಾರ ನಾವು ನೋಡೋದಾದ್ರೆ ಗಾಳಿಯ ಗುಣಮಟ್ಟ 206ಕ್ಕೆ ಇಳಿದಿತ್ತು. ಹೀಗಾಗಿ ಇಂದು ಬೆಂಗಳೂರಿನ ಇದು ಇತಿಹಾಸದಲ್ಲಿ ಇದು ಜಾಸ್ತಿ ಇದೆ, ಮೊದಲು ಇಷ್ಟು ದಾಖಲಾಗಿರೋದು ಅಂತ ಹೇಳ್ತಾ ಇದ್ದಾರೆ. ಆದರೆ ಈಗ ಬಳ್ಳಾರಿಯಲ್ಲಿ ಜಾಸ್ತಿ ಆಗ್ತಾ ಇದೆ, ಆ ಸುತ್ತಮುತ್ತಲಿನ ಭಾಗದಲ್ಲಿ ಜಾಸ್ತಿ ಆಗ್ತಾ ಇದೆ. ಮುಖ್ಯವಾಗಿ ಪ್ರವಾಸಿ ತಾಣ ಆಗಿರುವಂತಹ ಹಂಪಿಯ ಸುತ್ತಮುತ್ತಲಿನ ವಾತಾವರಣವೂ ಕೂಡ ಕಲುಷಿತ ಆಗ್ತಾ ಇದೆ. ಉಸಿರಾಡೋಕ್ಕೆ ತೊಂದರೆ ಆಗುವಂತಹ ರೀತಿಯಲ್ಲಿ ಒಂದು ಗಾಳಿಯ ಗುಣಮಟ್ಟ ಹದಗೆಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಪ್ರವಾಸಿಗರು ಹೋಗೋರು ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಬೇಕು. ಆ ಭಾಗದಲ್ಲಿ ಬೆಂಗಳೂರಿನಲ್ಲಿ ಈ ಒಂದು ವಾಯು ಗುಣಮಟ್ಟ ಕುಸಿತಿತ್ತು, ಸರಿಯಾದ ರೀತಿಯಲ್ಲಿ ಇರಲಿಲ್ಲ ಅನ್ನುವಂಥ ಮಾತು ಕೇಳಿ ಬರ್ತಾ ಇತ್ತು. ಆದರೆ ಬೆಂಗಳೂರಿಗಿಂತಲೂ ಜಾಸ್ತಿ ಬಳ್ಳಾರಿಯಲ್ಲಿ ಆಗ್ತಾ ಇದೆ. ಹಂಪಿಯ ಸುತ್ತಮುತ್ತಲಿನ ಭಾಗದಲ್ಲಿ, ವಿಜಯನಗರದ ಭಾಗದಲ್ಲಿ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ಈ ಹಿಂದೆ ಗಾಳಿಯ ಗುಣಮಟ್ಟ 168ಕ್ಕೆ ಇಳಿದಿತ್ತು. ಅದರಲ್ಲಿ ಬೆಂಗಳೂರಲ್ಲಿ ಶನಿವಾರ ಜಾಸ್ತಿ ಇತ್ತು. ಆನಂತರ ಈಗ ಏನಾಗ್ತಾ ಇದೆ, ಬಳ್ಳಾರಿಯಲ್ಲಿ ಎಷ್ಟಾಗ್ತಾ ಇದೆ, ಬೆಂಗಳೂರಿಗಿಂತ ಗಾಳಿಯ ಒಂದು ಗುಣಮಟ್ಟ 173ಕ್ಕೆ ಇಳಿಕೆಯಾಗಿದೆ. ಇದು ಬಳ್ಳಾರಿಯಲ್ಲಿ ವಾಯುಮಾಲಿನ್ಯ ಹಾಗೂ ಕಳಪೆ ರಸ್ತೆಯಿಂದ ಈ ರೀತಿಯಾದಂಥ ಒಂದು ಸ್ಥಿತಿ ಎದುಗಿದೆ ಅಂತ ಹೇಳಲಾಗ್ತಾ ಇದೆ. ವಾಯು ಗುಣಮಟ್ಟ ಸೂಚ್ಯಾಂಕ AQI ಏನಿದೆ ಅದರ ಸರಿಸುಮಾರು 138ರಿಂದ 218ರವರೆಗೆ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಇದು ಮಧ್ಯಾಹ್ನ ಸ್ವಲ್ಪ ಕಡಿಮೆ ಆದ್ರೂ ಸಂಜೆ ಸಮಯಕ್ಕೆ ಇದು ಇಷ್ಟೇ ಇರುತ್ತೆ ಅಂತ ಕೆಲ ತಜ್ಞರು ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಇದು ಈ ರೀತಿಯಾಗಿ ವಾತಾವರಣ ಇದ್ದರೆ, ಗಾಳಿ ಈ ರೀತಿಯಾಗಿ ಕಲುಷಿತ ಆಗಿದ್ರೆ ಮಕ್ಕಳಿಗೆ, ವೃದ್ಧರಿಗೆ ಆರೋಗ್ಯದ ಸಮಸ್ಯೆಗಳು ಜಾಸ್ತಿ ಆಗ್ತಾನೆ ಹೋಗುತ್ತೆ ಈ ಒಂದು ವಿಚಾರವಾಗಿ. ಹೀಗಾಗಿ ಪ್ರಾಥಮಿಕ ಮತ್ತು ಮಾಲಿನ್ಯಕಾರಕರು ಏನಿದ್ದಾರೆ, ಪರ್ಟಿಕ್ಯುಲರೇಟ್ ಮ್ಯಾಟರ್ ಏನಿದೆ PM 2.5 ಮತ್ತು PM 210ವರೆಗೆ ಇದು ಇದೆ ಅಂತ ಹೇಳಲಾಗ್ತಾ ಇದೆ. ಇಂದು ರಾಜ್ಯಗಳಲ್ಲಿ ಕೆಲವೊಂದು ಸೂಚನೆ ಕೊಡಲಾಗಿದೆ. ಏನಂತಂದರೆ, ನೀವು WHO ಏನಿದೆ ಅದರ ಒಂದು ಮಾರ್ಗಸೂಚಿಗಳನ್ನು ಅನುಸರಿಸಬೇಕಾಗುತ್ತೆ. ಈ ರೀತಿಯ ವಾತಾವರಣ ಇದ್ದಾಗ ಗಾಳಿಯ ಗುಣಮಟ್ಟದಿಂದ ಒಂದು ಗಮನಾರ್ಹ ಆರೋಗ್ಯವನ್ನು ಕಾಪಾಡ್ಕೋಬೇಕು ನಾವು ಅಂತ ಹೇಳುತ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಳ್ಳಾರಿಯಲ್ಲಿ ಈಗ ನೋಡಿ ಎಷ್ಟೆಷ್ಟು ಎಲ್ಲೆಲ್ಲಿ ಇದೆ ಅಂತ ನೋಡ್ಬಿಡ್ತಾ. ಬೆಂಗಳೂರಿನಲ್ಲಿ 168 ಇದೆ, ಮಂಗಳೂರಿನಲ್ಲಿ 138 ಇದೆ, ಮೈಸೂರಿನಲ್ಲಿ 100, ಬೆಳಗಾವಿಯಲ್ಲಿ 163, ಕಲಬುರಗಿಯಲ್ಲಿ 99, ಶಿವಮೊಗ್ಗದಲ್ಲಿ 69 ಇದೆ, ಮತ್ತು ಬಳ್ಳಾರಿಯಲ್ಲಿ 173 ಇದೆ, ಹುಬ್ಬಳ್ಳಿಯಲ್ಲಿ 96, ಉಡುಪಿಯಲ್ಲಿ 118, ವಿಜಯಪುರದಲ್ಲಿ 115. ಹಾಗಾದರೆ ಗಾಳಿ ಎಷ್ಟಿದ್ರೆ ಚೆನ್ನಾಗಿ ಒಳ್ಳೆಯದು ಅಂತ ನೋಡೋದಾದರೆ ಇದರ ಒಂದು ಗುಣಮಟ್ಟ 0ರಿಂದ 50 ಇದ್ದರೆ ಅದು ಒಳ್ಳೆಯದು, ಉತ್ತಮ ಅಂತ ಹೇಳ್ತಾರೆ. 50ರಿಂದ 100 ಇದ್ದರೆ ಮಧ್ಯಮ ಅಂತ ಹೇಳ್ತಾರೆ. ಇನ್ನು ಕಳಪೆ ಅಂದರೆ 100ರಿಂದ 150, ಅನಾರೋಗ್ಯಕರ ಅಂತ ಹೇಳಿದ್ರೆ ಅದು 150ರಿಂದ 200. ಇನ್ನು ಗಂಭೀರ ಸ್ಥಿತಿ ಅಂದರೆ 200ರಿಂದ 300, ಅಪಾಯಕಾರಿ ಅಂತಂದರೆ 300ರಿಂದ 500 ಪ್ಲಸ್ ಇರುತ್ತೆ. ಈ ರೀತಿಯಾದಂಥ ಗುಣಮಟ್ಟ ಇದ್ದಾಗ ಗಾಳಿಯದ್ದು ತೊಂದರೆ ಆಗ್ತಾ ಹೋಗುತ್ತೆ. ಹೀಗಾಗಿ ಜನರು ತಿಳ್ಕೋಬೇಕು, ಮತ್ತು ಅಲ್ಲಿನ ಒಂದು ಆಡಳಿತ ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕು. ಜನರು ಕೂಡ ಎಚ್ಚರಿಕೆಯಿಂದ ಇರಬೇಕು ಈ ರೀತಿಯಾದಂಥ ಒಂದು ಗಾಳಿಯ ವಾತಾವರಣ ಇದ್ದಾಗ ಅಂತ ಹೇಳಲಾಗ್ತದೆ. ಹೀಗಾಗಿ ಬಳ್ಳಾರಿಯಲ್ಲಿ ಆ ಸುತ್ತಮುತ್ತಲಿನ ಭಾಗದಲ್ಲಿ ಪ್ರವಾಸಿ ಮಂದಿರ ಅಥವಾ ಪ್ರವಾಸಿ ವಿಶ್ವವಿಖ್ಯಾತ ಒಂದು ಹಂಪಿ ಏನು ಅದರ ಸುತ್ತಮುತ್ತಲಿನ ಭಾಗದ ಒಂದು ವಾತಾವರಣ, ಗಾಳಿ ಕೂಡ ಕಲುಷಿತ ಆಗ್ತಾ ಇದೆ. ಹೀಗಾಗಿ ಅಲ್ಲಿಗೆ ಹೋಗೋರೆಲ್ಲ ಎಚ್ಚರಿಕೆಯಿಂದರಿ ಕೆಲವೊಂದು ಕ್ರಮಗಳನ್ನು ಅನುಸರಿಸಿ ಮಾಸ್ಕ್ ಹಾಕ್ಕೊಳ್ಳಿ, ಈ ರೀತಿಯಾದಂತಹ ಒಂದು ಸೂಚನೆಯನ್ನು ಕೂಡ ಕೊಡಲಾಗಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.